ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಶರಣರಲ್ಲಿ, ಸಂತರಲ್ಲಿ, ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಒಬ್ಬ ಶ್ರೇಷ್ಠ ಶರಣರಾದಂತಹ ಉರಿಲಿಂಗ ದೇವನ ಶಿಷ್ಯರಾದಂತಹ ಉರಿಲಿಂಗ ಪೆದ್ದಿಯ ಜೀವನ ಚರಿತ್ರೆಯನ್ನು ನಾವು ನೋಡೋಣ. ಈ ಕಥೆಯನ್ನು ನಾನು ವಚನಶಾಸ್ತ್ರದ ಪಿತಾಮಹರಾದಂತಹ ಪ.ಗೋ. ಹಳಕಟ್ಟಿಯವರ ವಚನ ಸಂಗ್ರಹ ಗ್ರಂಥದ ಸಂಪುಟ 10ರಲ್ಲಿಯ ಗ್ರಂಥದಿಂದ ಈ ಕಥೆಯನ್ನು ನಾನು ಆಯ್ದುಕೊಂಡಿದ್ದೇನೆ. ಉರಿಲಿಂಗ ದೇವ ಎಂತಹ ಶ್ರೇಷ್ಠ ಶರಣ, ಅಂತಹ ಉರಿಲಿಂಗ ದೇವರ ಶಿಷ್ಯನಾಗಿರುವಂತಹ ಉರಿಲಿಂಗ ಪೆದ್ದಿಯ ಜೀವನ ಚರಿತ್ರೆ ಅಷ್ಟೇ ಸಂಪತ್ಭರಿತವಾದದ್ದು. ಉರಿಲಿಂಗ ಪೆದ್ದಿಯ ಮೊದಲ ಹೆಸರು ಪೆದ್ದಣ್ಣ. ಈ ಪೆದ್ದಣ್ಣ ಅತ್ಯಂತ ಕಡು ಬಡತನದಿಂದ ಜೀವನ ನಡೆಸ್ತಾ ಇದ್ದ. ಆಗಿನ ಮಹಾರಾಷ್ಟ್ರದಲ್ಲಿ ಏನು ಈ ಕಂಧಾರ ಗ್ರಾಮ ಇತ್ತು. ಈ ಕಂಧಾರ ಗ್ರಾಮಕ್ಕೆ ಸಂಚಾರ ಮಾಡ್ಕೊತ ಬಂದು ಅಲ್ಲಿ ಎಂತಹ ಕೃತ್ಯಗಳನ್ನು ಮಾಡ್ಲಿಕ್ಕತ್ತಂದ್ರೆ ಪೆದ್ದಣ್ಣ ಕಳ್ಳತನ ಮಾಡುವಂತಹ ಕೆಲಸ ಮಾಡ್ತಿದ್ದ. ಇವರು ಮೂಲತಃ ಆಂಧ್ರ ಭಾಗದಿಂದ ಬಂದವರು ಅನ್ನುವಂತಹ ಕೆಲವೊಂದಿಷ್ಟು ವಿಚಾರಗಳು ಈ ಗ್ರಂಥದಲ್ಲಿ ಇವೆ. ಆಂಧ್ರ ಭಾಗದಿಂದ ಬಂದರೂ ಕೂಡ ಮಹಾರಾಷ್ಟ್ರದ ಕಂಧಾರ ಭಾಗದಲ್ಲಿ ಇವರು ನೆಲೆ ಆಗ್ತಾರೆ. ಮೊದಲು ಪೆದ್ದಣ್ಣ ಎಂಥ ಕೆಲಸ ಮಾಡ್ತಿದ್ದ ಅಂತಂದ್ರೆ ಕಳ್ಳತನ ಮಾಡುವಂಥ ಕೆಲಸ ಮಾಡ್ತಿದ್ದ. ಈ ಆಂಧ್ರ ಭಾಗದಲ್ಲಿ ಅವನಿಗೆ ಭಾಳ ಬಡತನ ಕಾಡ್ಲಿಕ್ಕತ್ತಿತ್ತು. ಎಷ್ಟು ಬಡತನ ಅಂತಂದ್ರೆ ಜೀವನ ನಡೆಸೋದು ಕಷ್ಟ ಆಗಿಬಿಟ್ಟಿತ್ತು, ಅಷ್ಟು ಬಡತನ ಇತ್ತು. ಹೀಗಾಗಿ ಆ ಬಡತನಕ್ಕೆ ರೋಸಿ ಹೋಗಿ ಪೆದ್ದಣ್ಣ ಏನು ಮಾಡ್ಲಿಕ್ಕತ್ತ ಅಂತಂದ್ರೆ ಬೇರೆ ಬೇರೆ ಊರಿಗೆ ಹೋಗಿ ಕಳ್ಳತನ ಮಾಡ್ಕೊಂಡು ಬರಬೇಕು ಅಂದ್ರನ ಈ ಬಡತನ ಹೋಗ್ತೈತಿ ಅನ್ನುವಂಥ ವಿಚಾರ ತಲೆಯೊಳಗೆ ಇಟ್ಕೊಂಡು ಅಲ್ಲಿಂದ ಏನು ಮಾಡ್ತಾನಂತಂದ್ರೆ ಕಂಧಾರ ಗ್ರಾಮಕ್ಕೆ ಬರ್ತಾನೆ. ಈಗಾಗಲೇ ಈ ಕಂಧಾರ ಭಾಗದೊಳಗೆ ಉರಿಲಿಂಗ ದೇವ ಸಾಕಷ್ಟು ದೊಡ್ಡ ಹೆಸರು ಮಾಡಿರ್ತಾರೆ. ಒಳ್ಳೆಯ ಶರಣ, ದಿನಾಲು ತತ್ವಬೋಧನೆಯನ್ನು ಮಾಡುವುದು, ಲಿಂಗ ದೀಕ್ಷೆಯನ್ನು ನೀಡುವುದು, ಮಠದ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಉರಿಲಿಂಗ ದೇವ ಬದುಕ್ತಿರ್ತಾರೆ. ಆದರೆ ಇದು ಯಾವುದೋ ವಿಚಾರ ಪೆದ್ದಣ್ಣಿಗೆ ಗೊತ್ತಿಲ್ಲ. ಯಾಕಂದರೆ ಇವನಿಗೆ ಗೊತ್ತಿರೋದು ಒಂದೇ ಒಂದು ಕೆಲಸ ಯಾವುದು ಅಂತಂದ್ರೆ ಕಳ್ಳತನ ಮಾಡುವುದು, ಚೋರತನ. ಇದರ ಸಲುವಾಗಿ ಆ ಕಂಧಾರಕ್ಕೆ ಬಂದಾಗ ಈ ಏನು ಮಠ ಇತ್ತು, ಉರಿಲಿಂಗ ದೇವರ ಮಠ ಇತ್ತು, ಈ ಮಠದ ಮ್ಯಾಗ ಏರಿದ. ಒಂದು ದಿವಸ ರಾತ್ರಿ ಮಠದ ಮ್ಯಾಗ ಏರಿ ಬೆಳಕಿಂಡಿ ಇರ್ತೈತಿ ನೋಡ್ರಿ. ಆಗಿನ ಸಂದರ್ಭದೊಳಗೆ ಮನೆಗೊಳಗೆ ಬೆಳಕಿಂಡಿ ಅಂತ ಇರ್ತಿತ್ತು. ಈಗಿನ ಮಂದಿಗೆ ಬೆಳಕಿಂಡಿ ಅಂತಂದ್ರೆ ಗೊತ್ತಿಲ್ಲ, ಯಾಕಂದ್ರೆ ಹೊಸ ಬಿಲ್ಡಿಂಗ್ಗಳು ಏನು ಆಗ್ಲಿಕ್ಕತ್ತಾವ, ಅವಕ್ಕೆಲ್ಲ ಬೆಳಕಿಂಡಿಗಳು ಅಂಥೇಳಿ ಈಗಿಲ್ಲ. ಆದರೆ ಹಳೆ ಏನು ಮನೆ ಇದ್ದು ಅಲ್ರಿ, ಅದಕ್ಕೆ ಬೆಳಕಿಂಡಿಗಳು ಅಂತ ಇರ್ತಿದ್ದು. ಅಂದರೆ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಬರಬೇಕು ಅನ್ನೋಂಥ ಕಾರಣಕ್ಕೆ ಅದನ್ನು ಮಾಡ್ತಿದ್ರು. ಅವು ಎಷ್ಟು ದೊಡ್ಡ ಇರ್ತಿದ್ವು ಅಂತಂದ್ರೆ ಆರಾಮ ಮ್ಯಾಗಿಂದ ಇಳಿಬೋದು ಆ ಬೆಳಕಿಂಡಿ ಒಳಗೆ, ಅಷ್ಟು ದೊಡ್ಡ ದೊಡ್ಡ ಬೆಳಕಿಂಡಿ. ಈ ಪೆದ್ದಣ್ಣ ಮಠದ ಮ್ಯಾಗ ಏರಿ ಬೆಳಕಿಂಡಿಯಿಂದ ನಿಧಾನವಾಗಿ ಕೆಳಗೆ ಇಳಿಲಾಕತ್ತಿದ್ದ.
ಮಠದೊಳಗೆ ಕೆಳಗೆ ಇಳಿದ ನಂತರ ಏನು ನೋಡ್ತಾನಂತಂದ್ರೆ ಪೆದ್ದಣ್ಣ ಉರಿಲಿಂಗ ದೇವ ಕೈಯೊಳಗೆ ಲಿಂಗವನ್ನ ಹಿಡ್ಕೊಂಡು ಲಿಂಗ ಪೂಜೆಯನ್ನ ಮಾಡ್ತಿದ್ದ. ಯಾವಾಗ ಆ ಮಠದೊಳಗೆ ಕೆಳಗೆ ಇಳಿತಾನೋ ಸುತ್ತಮುತ್ತಲು ನೋಡಿದ. ಆದ್ರೆ ಉರಿಲಿಂಗ ದೇವ ಕಣ್ಣು ಮುಚ್ಕೊಂಡು ಲಿಂಗ ಪೂಜೆಯನ್ನ ಮಾಡ್ಲಿಕ್ಕತ್ತಾನ. ಕರದಲ್ಲಿ ಲಿಂಗವನ್ನ ಧಾರಣೆ ಮಾಡ್ಯಾನ, ಪೂಜೆಯನ್ನ ನಡೆಸ್ಯಾಣ. ಪೂಜೆ ಹೆಂಗಾತಂದ್ರ ಕಣ್ಣು ಮುಚ್ಕೊಂಡು ಧ್ಯಾನಾಸಕ್ತ ಆಗ್ಯಾನ. ಹಂಗ ಬಾಯಿಂದ ಮಂತ್ರ ಉಚ್ಚಾರಣೆಯನ್ನ ಮಾಡ್ಲಿಕ್ಕತ್ತಾನ. ಜೊತೆಗೆ ನಾನೇ ಸತಿ ಲಿಂಗವೇ ಪತಿ ಅನ್ನುವಂತಹ ಭಾವ ಅವನಲ್ಲಿತ್ತು. ಅಷ್ಟು ಸಮಾಧಿಗ್ರಸ್ತನಾಗಿ ಆ ಪೂಜೆಯೊಳಗೆ ಮಗ್ನಾಗಿದ್ದ ಉರಿಲಿಂಗ ದೇವ. ಈ ಪೆದ್ದಣ್ಣ ಬೆಳಕಿಂಡೆ ಅಂದ್ ಏನ್ ಕೆಳಗಿಳದಲ್ರಿ, ಅವನು ಸುತ್ತಮುತ್ತಲು ಏನು ಕಾಣಿಸೋದು, ಕಳ್ಳತನ ಮಾಡ್ಲಿಕ್ಕೆ ಏನೇನು ಅವಶ್ಯಕತೆ ಐತಿ, ಯಾವ್ಯಾವ ಸಾಮಾನು ತುಡುಗು ಮಾಡ್ಬೇಕು ಅನ್ನುವಂಥದ್ದು ಎಷ್ಟೇ ಇರ್ತೈತೆ ಅವ್ರ ತಲೆಯಾಗ. ಹಿಂಗಾಗಿ ಪೆದ್ದಣ್ಣ ಆ ಕಡೆ ನೋಡ್ಲಕ್ಕತ್ತ ಏನಾರ ಸಿಗ್ತೈತೆ ಏನಂತ ಹೇಳಿ. ಮಠದೊಳಗೆ ಏನು ಸಿಗುದ್ರಿ, ಎಲ್ಲ ಪೂಜಾ ಸಾಮಗ್ರಿಗಳು. ಉರಿಲಿಂಗ ದೇವರ ಮುಂದೆ ಎಲ್ಲ ಪೂಜಾ ಸಾಮಗ್ರಿಗಳಿತ್ತು. ಸುಗಂಧ ಭರಿತವಾದಂತಹ ಆ ಧೂಪ ದೀಪಗಳ ವಾಸನೆ ಆ ಮಠವನ್ನ ಮಂತ್ರಮುಗ್ಧವನ್ನಾಗಿ ಮಾಡಿತ್ತು. ಪೆದ್ದಣ್ಣ ಕೆಳಗಿಳಿದ ನಂತರ ಆ ಸುಗಂಧ ಭರಿತವಾದಂತಹ ವಾಸ ನೋಡ್ರಿ ಅವನನ್ನ ಸೆಳಿತು. ಸುತ್ತಲೂ ನೋಡಿದಾಗ ಈ ಉರಿಲಿಂಗ ದೇವ ಎಲ್ಲ ದೀಪ, ಧೂಪ, ನೈವೇದ್ಯ, ಆರತಿ, ಗಂಟೆ, ಅದು ಇದು ಇವನ್ನೆಲ್ಲ ಸಾಮಗ್ರಿಗಳನ್ನ ಮುಂದಿಟ್ಕೊಂಡು ಕುಂತಿದ್ದ. ಉರಿಲಿಂಗ ದೇವರು ಅದನ್ನ ಪೂಜಾ ಕೈಂಕರ್ಯದೊಳಗೆ ಸಮಾಧಿಗ್ರಸ್ತನಾಗಿ ಏನು ಪೂಜೆ ಮಾಡ್ಲಿಕ್ಕತ್ತಿದ್ರು ಇದನ್ನ ದಿಟ್ಟಿಸಿ ನೋಡ್ಲಿಕ್ಕತ್ತ ಪೆದ್ದಣ್ಣ. ನೋಡ್ತಾ ನಿಂತ ಎಲ್ಲಿವರೆಗೆ ನೋಡ್ಲಿಕ್ಕತ್ತ ಅಂತಂದ್ರ ಆ ಲಿಂಗ ಪೂಜೆಯನ್ನ ಮಾಡುವಂತಹ ದೃಶ್ಯ ಅವನ ಕಣ್ಣಿಗೆ ಹೆಂಗ ಕಟ್ಟಿತು ಅಂದ್ರೆ, ಎಷ್ಟು ಸಮಾಧಿಗ್ರಸ್ತವಾಗಿ ಆ ಉರಿಲಿಂಗ ದೇವ ಪೂಜೆ ಮಾಡ್ಲಿಕ್ಕತ್ತಿದ್ದ ಅಂತಂದ್ರೆ ಆ ಲಿಂಗವೇ ಪತಿಯಾಗಿ ತಾನೇ ಸತಿ ಅಂತ ಹೇಳಿ ತಿಳ್ಕೊಂಡು ಬಿಟ್ಟಿದ್ದ. ಹಿಂಗಾಗಿ ಆ ದೃಶ್ಯವನ್ನ ನೋಡಿದ ಕೂಡಲೇ ಇವನಿಗೆ ಕಣ್ಣಿಗೆ ಅದೊಂದು ರೀತಿಯ ವಿಚಿತ್ರ ಅನುಭವ. ಸತಿಪತಿಗಳೊಂದಾದ ಭಕ್ತಿ ಹಿತವಿರ್ಪುದು ಶಿವನಿಂಗೆ ಅನ್ನೋ ಹಂಗ ಅವರು ಸತಿಪತಿಗಳ ಗತೆ ಕಾಣಿಸ್ಲಿಕ್ಕತ್ರು. ಇವನ ಮನಸ್ಸಿನೊಳಗೆ ಸ್ವಲ್ಪ ವಿಚಾರಗಳು ಶುರುವಾಯಿತು. ಏನಿದು, ಹೆಂಗ ಸಾಧ್ಯ? ನಾ ಬಂದದ ಅರಿವೇ ಇಲ್ಲ ಅವರಿಗೆ. ನಾ ಬಂದ ನಿಂತರ ಇಷ್ಟೆಲ್ಲ ಬಂದೀನಿ, ಆ ಕಡೆ ನೋಡ್ಲಿಕ್ಕತ್ತೀನಿ, ಇವ್ರ ಹತ್ರ ಬಂದೀನಿ. ಬ್ಯಾರೆ ಯಾರಿಗಾರ ಆದ್ರ ಗೊತ್ತಾಗತ್ತಿತ್ತು, ಇವ್ರಿಗೆ ಯಾಕೆ ಗೊತ್ತಾಗವತ್ತು? ಇಷ್ಟು ಮಗ್ನ ಹೆಂಗ? ಬರ್ತಾ ಆ ಪೂಜಾ ಏನೈತಲ್ರಿ ಅದೆಲ್ಲವೂ ಕೂಡ ಇವನ ಮನಸ್ಸಿನ ಮ್ಯಾಗ ಪ್ರಭಾವ ಬೀರಿ ತಾನು ಕಳ್ಳತನ ಮಾಡ್ಲಿಕ್ಕೆ ಬಂದೀನಿ, ಈ ಮಠವನ್ನ ನಾನು ಕಳ್ಳತನ ಮಾಡಬೇಕು, ಇಲ್ಲಿರುವಂತ ಸಾಮಗ್ರಿಗಳನ್ನ ನಾ ತಗೊಂಡು ಹೋಗ್ಬೇಕು ಅನ್ನುವಂಥ ವಿಚಾರವೇ ಮರೆತೋಯ್ತು. ಅವಾಗ ಅಲ್ಲೇ ಸ್ವಲ್ಪ ಅಡಗಿಕೊಂಡು ಕುಳಿತ, ಪಕ್ಕದಲ್ಲಿ ಮಠದೊಳಗ ಅಡಗಿಕೊಂಡು ಕುಳಿತ. ಆ ಸಂದರ್ಭದೊಳಗೆ ನೋಡ್ರಿ ಯಾರು ಬಂದ್ರು ಅಂತಂದ್ರ ನಂದಿವಾಡದ ಸೂರ್ಯ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದ. ನಂದಿವಾಡದ ಸೂರ್ಯನಿಗೆ ಈ ಉರಿಲಿಂಗ ದೇವರು ಏನು ಮಾಡ್ರು, ಲಿಂಗ ಧಾರಣೆಯನ್ನ ಮಾಡುವಂತ ಕೈಕರ್ಯದೊಳಗೆ ತೊಡ್ಕೊಂಡು ಬಿಟ್ರು. ಇಷ್ಟ ಪ್ರಾಣ ಭಾವ ನೋಡ್ರಿ, ಲಿಂಗ ಧಾರಣಕ್ಕೆ ಇಷ್ಟ ಪ್ರಾಣ ಭಾವ ಅನ್ನುವಂತಹ ಆ ಲಿಂಗಗಳ ನೆಲೆ ಕಲೆಗಳನ್ನ ಅರುಹಿಕೊಟ್ರು, ಅಂದ್ರೆ ತಿಳಿಸಿಕೊಟ್ರು ಆ ನಂದಿವಾಡದ ಸೂರ್ಯನಿಗೆ. ಜೊತೆಗೆ ಮಂತ್ರೋಪದೇಶವನ್ನ ಮಾಡ್ಲಿಕ್ಕೆ ಶುರು ಮಾಡ್ರು. ಇದೆಲ್ಲವನ್ನ ಪೆದ್ದಣ್ಣ ಏನ್ ಮಾಡ್ತಿದ್ದ ಅಂತಂದ್ರ ಅಲ್ಲಿ ಮರೆಯಲ್ಲಿ ಏನು ಕುಳಿತುಕೊಂಡಿದ್ದ ನೋಡ್ಲಿಕ್ಕೆ ಶುರು ಮಾಡಿದ. ಅದನ್ನೆಲ್ಲ ನೋಡ್ತಾ ಇವನಿಗೊಂದು ರೀತಿ ಆಸೆ ಅವನ ಮನಸ್ಸಿನೊಳಗೆ ಚಿಮ್ಮಿ ಬಿಡ್ತು. ಏನು ಅಂತಂದ್ರೆ, ನಾನು ಲಿಂಗ ದೀಕ್ಷೆಯನ್ನ ತಗೊಂಡು ಇದೇ ಕಾರ್ಯದೊಳಗೆ ಸತ್ಕಾರ್ಯದೊಳಗೆ ಯಾಕೆ ಮುಂದುವರಿಬಾರದು ಅನ್ನುವಂಥ ವಿಚಾರ. ನೋಡ್ರಿ, ಯಾರ್ಯಾರು ಎಂತೆಂಥ ಕೆಲಸ ಮಾಡ್ತಿರ್ತಾರ, ಅದರ ಪರಿಸ್ಥಿತಿ ಹಂಗೆ ಮಾಡ್ಲಿಕ್ಕೆ ಹಚ್ಚಿರ್ತೈತೆ ಅವ್ರಿಗೆ. ಸ್ವಲ್ಪ ಅವರಿಗೆ ಒಂದು ಒಳ್ಳೆಯ ದಾರಿ ಅನ್ನುವಂಥದ್ದು ಗೊತ್ತಾಯ್ತಂದ್ರೆ ಅದು ಕೆಟ್ಟ ಕೆಲಸವನ್ನು ಬಿಟ್ಟು ಅವ್ರು ಒಳ್ಳೆ ದಾರಿಗೆ ಹೋಗ್ತಾರೆ.
ಯಾಕಂದ್ರೆ ಪ್ರತಿಯೊಬ್ಬ ಹುಟ್ಟಿದಾಗಿನಂತ ಬರುವಂತ ವ್ಯಕ್ತಿ ಕೆಟ್ಟ ಅಂತ ಹೇಳಿ ಇರೋದಿಲ್ಲ, ಪರಿಸ್ಥಿತಿ ಹಂಗೆ ಮಾಡ್ಲಿಕ್ಕೆ ಹಚ್ಚಿರ್ತೈತಿ. ಇನ್ನ ಈ ಲಿಂಗ ದೀಕ್ಷೆ ನಾನು ತಗೋಬೇಕನ್ನುವಂಥದ್ದು ಆಸೆಯ ಅಲೆ ಪೆದ್ದಣ್ಣನ ಮನಸ್ಸಿನೊಳಗೆ ಮೂಡಿತ್ತು. ನೋಡ್ರಿ, ಆ ಉರಿಲಿಂಗ ದೇವರು ನಂದಿವಾಡದ ಸೂರ್ಯನಿಗೆ ಲಿಂಗ ದೀಕ್ಷೆಯನ್ನ ಮಾಡ್ರು. ಆ ಲಿಂಗ ದೀಕ್ಷೆಯನ್ನ ಮಾಡ್ಕೊಂಡಂತಹ ಸೂರ್ಯದೇವ ಮತ್ತು ಉರಿಲಿಂಗ ದೇವ ಇವರು ಮಂತ ಹೆಂಗಪ್ಪ ಅಂತಂದ್ರ ಧ್ಯಾನಾಸಕ್ತರಾಗಿ ಕುಳಿತುಕೊಂಡ್ಬಿಟ್ರು. ಹೆಂಗ ಧ್ಯಾನಾಸಕ್ತರ ಅಂತಂದ್ರ ಈ ಲೌಕಿಕತ ಪರಿವೇ ಇಲ್ಲ ಅನ್ನುವಂಥ ರೀತಿ ಸಮಾಧಿ ಸ್ಥಿತಿಯೊಳಗ ಇವ್ರು ಕುಳಿತುಕೊಂಡ್ಬಿಟ್ರು. ಇದನ್ನೆಲ್ಲ ನೋಡಿ ಬಹಳ ಆಶೆ ಆಯ್ತು ಪೆದ್ದಣ್ಣಿಗೆ. ಇಷ್ಟು ದಿವಸ ನಾನು ಮಾಡಿರುವಂತಹ ಕೆಲಸ ಕೆಟ್ಟಿತ್ತಲ್ಲ, ಹಿಂಗ ಮಾಡಬಾರ್ದಾಗಿತ್ತು. ಎಂಥ ಸತ್ಪುರುಷರು ಅದಾರ ಇವರು, ಇವ್ರ ಜೋಡಿ ನಾ ಯಾಕೆ ಇರಬಾರ್ದು, ನಾನು ಒಳ್ಳೆ ಹಾದಿಯನ್ನ ಯಾಕೆ ಹಿಡಿಬಾರ್ದು ಅನ್ನುವಂಥ ಒಳ್ಳೆ ವಿಚಾರ ಬಂತು. ಅವಾಗ ಏನ್ ಮಾಡಿದ, ಅಲ್ಲಿ ಏನ ಕಳತನ ಮಾಡ್ಬೇಕಂತ ಹೇಳಿ ಬಂದಿದ್ದಲ್ಲ, ಅವು ಯಾವ ವಸ್ತುಗಳನ್ನ ಪೆದ್ದಣ್ಣ ಮುಟ್ಲಿಲ್ಲ. ನಿಧಾನವಾಗಿ ಅವ್ರಿಗೆ ಗೊತ್ತಿಲ್ದಾರ್ದಂಗ ಮತ್ತದ ಬೆಳಕಿಂಡಿಯಿಂದ ಮ್ಯಾಗ ಏರಿ ಮತ್ತ ಮ್ಯಾಳ್ಗಿಯಿಂದ ಕೆಳಗೆ ಇಳಿದು ಹೊರಟು ಹೋಗ್ಬಿಟ್ಟು. ಹೊರಟು ಹೋದ ಮರುದಿವ್ಸ ಏನ್ ಮಾಡಕತ್ತ ಅಂದ್ರ ಮಠದ ಸಂಪರ್ಕದೊಳಗೆ ಇರ್ಬೇಕು ನೋಡ್ರಿ. ಉರಿಲಿಂಗ ದೇವರ ಆ ಸಂಪರ್ಕದೊಳಗೆ ಇರ್ಬೇಕಂತ ಹೇಳಿ ಮಠಕ್ಕೆ ಬಂದ. ಮರುದಿವ್ಸ ಮಠಕ್ಕೆ ಬಂದ. ಉರಿಲಿಂಗ ದೇವರು ಕುಂತು ಎಲ್ಲಾ ಚರ್ಚಾಗೋಷ್ಠಿಗಳನ್ನು ನಡೆಸಿದ್ರು. ಸಾಕಷ್ಟು ಭಕ್ತ ಸಮೂಹ ಕೂಡಿತ್ತಲ್ಲಿ. ಅವಾಗ ಇನ್ನ ಹೋಗಿ ನನ್ನ ಎಲ್ಲಾ ಜೀವನ ಏನು ನಡೆದೈತಿ ಇದೆಲ್ಲ ಕಥೆಯನ್ನ ಅವ್ರ ಮುಂದೆ ಹೇಳಿ ಲಿಂಗ ದೀಕ್ಷೆ ಕೊಡು ಅಂತ ಹೇಳಿ ಕೇಳೋದು ಹೆಂಗ, ಏನು ನಾ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಒಮ್ಮೆ ಏಕಾಏಕಿ ಹೋಗಿ ನನಗೆ ಲಿಂಗ ದೀಕ್ಷೆ ಕೊಡು ಅಂತಂದ್ರ ಅವ್ರು ಹೆಂಗ ಕೊಟ್ಟಾರ? ಮತ್ತ ನಾ ಇಂಥ ಕಳ್ಳತನ ಮಾಡುವಂತ ವ್ಯಕ್ತಿ, ಇಂಥ ಕೆಟ್ಟ ಮನುಷ್ಯಾಗ ಲಿಂಗ ದೀಕ್ಷೆ ಕೊಡ್ತಾರೇನು? ಅದಕ್ಕೆ ನಾ ಹೋಗಿ ಕೇಳೋದು ಬ್ಯಾಡ ಅಂತ ಹೇಳಿ ಮತ್ತ ಅಲ್ಲಿ ತಕ ಹೋದಾಮ ಹೊಳ್ಳಿ ಬಂದ. ಆದ್ರೂ ಮನಸ್ಸಿನೊಳಗೆ ಏನ ಹೆಂಗಾದ್ರೂ ಮಾಡಿ ಉರಿಲಿಂಗ ದೇವರ ಮನಸ್ಸನ್ನ ನಾನು ಗೆಲ್ಲಬೇಕು. ಅವ್ರ ಮನಸ್ಸು ನನಗೆ ಗೆದ್ನಂದ್ರ ಅವ್ರು ನನಗೆ ಲಿಂಗ ದೀಕ್ಷೆ ಕೊಡ್ತಾರ ಅನ್ನುವಂಥ ವಿಚಾರ ಬಂತು ಪೆದ್ದಣ್ಣನಿಗೆ. ಅವಾಗ ದಿನನಿತ್ಯ ಒಂದು ಕಾಯಕದೊಳಗೆ ತೊಡಗಿದ. ಏನು ಅಂತಂದ್ರ ಮಠಕ್ಕೆ ಬೇಕಾಗುವಂತಹ ಕಟ್ಟಿಗೆ ಏನಿರ್ತತಿ, ಆ ಕಟ್ಟಿಗೆಯನ್ನ ಕಾಡಿನಿಂದ ಕಡ್ಕೊಂಡು ಬಂದು ಮಠಕ್ಕೆ ಒಪ್ಸುವಂತ ಕೆಲಸ. ಈ ಕೆಲಸವನ್ನ ಶುರು ಮಾಡಿದ. ದಿನಾಲು ಬೆಳಗ್ಗೆ ಕಾಡಿಗೆ ಹೋಗುದು, ಅಲ್ಲೆಲ್ಲ ಕಟ್ಟಿಗೆ ಕಡಿದು ತಂದು ಮಠಕ್ಕೆ ಹಾಕೋದು, ಮಠದೊಳಗೆ ಪ್ರಸಾದ ಮಾಡ್ಕೊಂಡು ಹೋಗಿಬಿಡುದು. ಇಷ್ಟೇ ಅವನ ಕೆಲಸ. ಯಾಕಂದ್ರೆ ಊರು ಬಿಟ್ಟು ಬಂದಿದ್ದ, ಬೇರೆ ಊರದೊಳಗೆ ನಿಂತಿದ್ದ. ಅವನಿಗೆ ಊಟ ಒಂದು ಸಿಕ್ಕರೆ ಸಾಕಾಗಿತ್ತು. ಹಿಂಗಾಗಿ ಮಠಕ್ಕೆ ಕಟ್ಟಿಗೆ ಹಾಕೋದು, ಪ್ರಸಾದ ತಗೊಂಡು ಹೋಗುದು, ಮಠಕ್ಕೆ ಕಟ್ಟಿಗೆ ಹಾಕೋದು, ಪ್ರಸಾದ ತಗೊಂಡು ಹೋಗುದು. ಹಿಂಗ ದಿನ ಕಳಿತಾ ಇದನ್ನೆಲ್ಲ ಉರ್ಲಿಂಗ ದೇವ ನೋಡ್ತಿದ್ರು. ಯಾರೋ ಒಬ್ಬ ಬಂದಾನ, ಹಿಂಗ ಕಟ್ಟಿಗೆ ತಂದು ಹಾಕ್ತಾನ, ಪ್ರಸಾದ ಮಾಡಿ ಹೋಗ್ತಾನ ಅಂತ ಹೇಳಿ. ಯಾರು ಏನು ಅಂತ ಹೇಳಿ ಸಹಚರರಿಂದ ಕೇಳ್ಕೊಂಡ್ರು. ಇವ ಪೆದ್ದಣ್ಣಂತ್ರಿ ಬ್ಯಾರೆ ಎಲ್ಲದೋ ಬಂದಾನ, ಆದ್ರೆ ಮಠದ ಸೇವಾ ಬಹಳ ಚಲೋ ಮಾಡ್ತಾನ್ರಿ ಅಂತ ಹೇಳಿ ಸಹಚರರೆಲ್ಲ ಅಂದ್ರು. ಆಗ್ಲಿ, ಮಾಡ್ಲಿ ತಗೋ, ಮಠದ ಸೇವೆ ಮಾಡ್ಲಿ ಅಂತ ಹೇಳಿ ಉರ್ಲಿಂಗ ದೇವರು ಸುಮ್ಮನಾದ್ರು. ಪೆದ್ದಣ್ಣ ದಿನ ಇದೇ ಕೆಲಸ ಮಾಡ್ಕೊಂತ ಉರ್ಲಿಂಗ ದೇವರಿಗೆ ನಿಧಾನವಾಗಿ ಹತ್ರ ಆಗ್ತಾ ಬಂದಂಗ ಒಂದು ದಿವ್ಸ ಕೇಳೇ ಬಿಟ್ಟ, ಪ್ರಭುಗಳ ಮತ್ತು ನನಗೆ ನೀವು ಲಿಂಗ ದೀಕ್ಷೆ ಕೊಡಬೇಕು ಅಂತ ಹೇಳಿ. ಅವಾಗ ಉರ್ಲಿಂಗ ದೇವರು ಪೆದ್ದಣ್ಣನನ್ನ ನೋಡ್ರು. ಲಿಂಗ ದೀಕ್ಷಾ ಬೇಕಾಗೈತೆ ಅಂದ್ರು. ಹೌದು, ನೀವು ಆ ನಂದಿವಾಡದ ಸೂರ್ಯನಿಗೆ, ಸೂರ್ಯ ಏನಿದ್ ನೋಡ್ರಿ, ನಂದಿವಾಡದ ಆ ಸೂರ್ಯಯ್ಯ, ಅವನಿಗೆ ನೀವು ಲಿಂಗ ದೀಕ್ಷೆ ಕೊಟ್ಟಿದ್ದನ್ನ ನಾನು ನೋಡಿದೀನಿ. ನನಗೂ ಹಂಗ ಮಾಡ್ಕೋಬೇಕಂತ ಹೇಳಿ ಆಸೆ ಆಗೈತಿ, ಲಿಂಗ ಧಾರಣೆ ಮಾಡ್ಕೋಬೇಕಂತ ಆಸೆ ಆಗೈತಿ ಅಂತಂದಾಗ, ಆಯ್ತು ಕೊಡೋನು ಅಂತ ಹೇಳಿ ಉರ್ಲಿಂಗ ದೇವರು ಅಲ್ಲಿಂದ ಎದ್ದು ಹೋಗ್ಬಿಟ್ರು. ಅವಾಗ ಪೆದ್ದಣ್ಣ ಏನು ತಿಳ್ಕೊಂಡ, ಬಹುಶಃ ಇನ್ನೂ ನನ್ನ ಮ್ಯಾಗ ಇವರಿಗೆ ಒಲವು ಬಂದಿರ್ಲಾಕಿಲ್ಲ, ಅದಕ್ಕೆ ಬ್ಯಾಡ ಅಂತ ಹೇಳಿ ಬಿಟ್ಟಿರ್ಬೇಕು. ಆದ್ರೆ ನನ್ನ ಕಾಯಕ ಬಿಡೋದು ಬೇಡ, ನನ್ನ ಕಾಯಕದೊಳಗೆ ನಾನು ತೊಡಗಬೇಕು ಅಂತ ಹೇಳಿ ಉರ್ಲಿಂಗ ದೇವರು ನೋಡ್ರಿ ಮತ್ತ ಹಂಗ ತಮ್ಮ ಕಾಯಕದೊಳಗೆ ತೊಡಗಿಬಿಟ್ರು.
ದಿನಾಲು ಕಟ್ಟಿಗೆ ತರೋದು ಪ್ರಸಾದ ಮಾಡಿ ಹೋಗೋದು, ಕಟ್ಟಿಗೆ ತರೋದು ಪ್ರಸಾದ ಮಾಡಿ ಹೋಗೋದು. ಹಿಂಗೆ ವರ್ಷಗಟ್ಟಲೆ ಕಳೀತು. ಒಂದು ದಿವಸ ಉರಿಲಿಂಗ ದೇವರ ಮುಂದೆ ಮತ್ತೆ ಬಂದ. ಪ್ರಭುಗಳ, ನೀವು ನನಗೆ ಹೆಂಗಾದ್ರೂ ಮಾಡಿ ಲಿಂಗ ದೀಕ್ಷೆ ಕೊಡಲೇಬೇಕು ಅಂತ ಹೇಳಿ ಅಂದ. ಆಯ್ತು, ಕೊಡುನಲ್ಲ, ಲಿಂಗ ದೀಕ್ಷೆ ಕೊಡುನಲ್ಲ, ಏನ ಅಂತದೇನ ಈ ಸದ್ಯ ತಗೊಂಡು ಏನ್ ಮಾಡವ, ಕುಡುನ್ ತಗೋ ಅಂತ ಹೇಳಿ ಮುಂದೆ ಹಾಕ್ಲಿಕ್ಕತ್ರಿ ಇವರು. ಉರಿಲಿಂಗ ದೇವರು ಏನು ಅಂತಂದ್ರ ಅವನ ಪರೀಕ್ಷೆ ಮಾಡೋರು, ಆ ಪೆದ್ದಣ್ಣನ ಪರೀಕ್ಷೆ ಮಾಡೋರು. ಇವನು ಭಕ್ತಿ ಎಂಥದ್ದು, ಇವನ ತಾಳ್ಮೆ ಎಂಥದ್ದು. ಯಾಕಂದ್ರೆ ಶರಣರಾದವರಿಗೆ, ಸಂತರಾದವರಿಗೆ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಅದ. ಅಂತ ತಾಳ್ಮೆಯನ್ನ ಪರೀಕ್ಷೆ ಮಾಡೋ ಸಲುವಾಗಿ ಉರಿಲಿಂಗ ದೇವರು ಮತ್ತೆ ಮುಂದೆ ಹಾಕಿಬಿಟ್ರು. ಇನ್ನೂ ಪರೀಕ್ಷೆ ಮಾಡೋಣ ತಡಿಯೋರ್ನ ಅಂತ ಹೇಳಿ. ಅವಾಗ ಪೆದ್ದಣ್ಣನಿಗೆ ಏನಾಯ್ತು ಅಂತಂದ್ರೆ ಮತ್ತೆ ಒಂದು ರೀತಿ ಮುಜುಗರ. ಯಾಕೆ ನನಗೆ ಕೊಡೋದಿಲ್ಲ ಅಂದ್ರು, ಇನ್ನ ಎಷ್ಟು ದಿವಸರೇ ಮುಂದೆ ಹಾಕ್ತಾರೋ ಏನು ಅಂತೇಳಿ. ಅವಾಗ ಆಯ್ತು, ಅವ್ರು ಕೊಡೋ ತಕ್ಕ ನನ್ನ ಕಾಯಕ ಬಿಡಬಾರ್ದು ಅಂಥೇಳಿ ಕಾಯಕವೇ ಕೈಲಾಸ ಅಂತ ಹೇಳಿ ತಿಳ್ಕೊಂಡು ಪೆದ್ದಣ್ಣ ಮತ್ತೆ ತನ್ನ ಕಾಯಕದೊಳಗೆ ತೊಡಗಿಬಿಟ್ಟ. ಕಾಯಕದೊಳಗೆ ತೊಡಗಿದ. ಹಂಗ ದಿನ ಕಳೀತು. ಕಟ್ಟಿಗೆ ತರೋದು, ಮಠಕ್ಕೆ ಹಾಕೋದು, ಊಟ ಮಾಡೋದು, ಹೋಗೋದು, ಇಷ್ಟ ನಡೆದಿತ್ತು. ಎಡಬಿಡದೆ ಈ ಕಾಯಕ ನಿರಂತರವಾಗಿ ನಡೀತಾ ಬರ್ತಾ ಇತ್ತು. ಇನ್ನ ಒಂದು ದಿವಸ ಏನಾಯ್ತು ಅಂತಂದ್ರೆ ಪೆದ್ದಣ್ಣ ಕಾಡಿನಿಂದ ಕಟ್ಟಿಗೆ ತರ್ಲಿಕ್ಕತ್ತಿದ್ದ. ಅವಾಗ ಉರಿಲಿಂಗ ದೇವರು ಎದುರುಗಡೆ ಬಂದ್ರು. ಎದುರುಗಡೆ ಬಂದಾಗ ಕಟ್ಟಿಗೆ ಹೊರಿಯನ್ನ ಕೆಳಗೆ ಹೋಗದ ಉರಿಲಿಂಗ ದೇವರ ಪಾದ ಮ್ಯಾಗ ಬಿದ್ದ. ಪ್ರಭುಗಳ, ಈಗರೇ ನನಗೆ ಲಿಂಗ ದೀಕ್ಷೆಯನ್ನ ಕೊಡ್ರಿ ಅಂತ ಹೇಳಿ ಬೇಡ್ಕೊಂಡ. ಅವಾಗ ಉರಿಲಿಂಗ ದೇವರು ನೋಡ್ರಿ ಕುಪಿತರಾದ್ರು, ಸಿಟ್ಟಿಗೇರ್ರು. ಅಲ್ಲೇ ಬಿದ್ದಿದ್ದ ಒಂದು ಕಲ್ಲನ್ನು ತೆಗೆದುಕೊಂಡು ಘೇ ಜಾ ದಗಡೀಚ ಅಂದ್ರು. ಘೇ ಜಾ ದಗಡೀಚ ಈ ಶಬ್ದವನ್ನ ಉಲ್ಲೇಖ ಮಾಡಿ ಒಂದು ಕಲ್ಲು ತಗೊಂಡ ಅವನ ಕೈಯಾಗ ಕೊಟ್ರು. ಪೆದ್ದಣ್ಣ ಏನು ತಿಳ್ಕೊಂಡು ಏನೋ ಆ ಕಲ್ಲನ್ನ ತಗೊಂಡು ಹೋದ. ಕಲ್ಲನ್ನ ತಗೊಂಡು ಹೋಗಿ ಮನ್ಯಾಗ ಅದನ್ನ ಜಗಲಿ ಮ್ಯಾಗಿಟ್ಟು ಅದನ್ನೇ ಲಿಂಗ ಅಂತ ಹೇಳಿ ತಿಳ್ಕೊಂಡು ಪೂಜೆ ಶುರು ಮಾಡಿದ. ಏನ್ ಇವ್ರ ಮಾತು ಅಂದಿದ್ರಲ್ರಿ, ಘೇಜಾ ದಗಡೀಚ ಅಂತ ಹೇಳಿ, ಇದ ಬಹುಶಃ ಪಂಚಾಕ್ಷರಿ ಮಂತ್ರ ಐತೋ ಅನ್ನೋ ಹಂಗ ಅದನ್ನೇ ಉಲ್ಲೇಖ ಮಾಡವ. ದಿನ ಅದನ್ನೇ ನಾವ ಲಿಂಗದ ಮುಂದೆ ಕುಂಡಾವ, ಪೂಜಾ ಮಾಡವ, ತೊಳ್ಯಾವ, ದೀಪ ಹಚ್ಚವ, ಕುಂಕುಮ ಹಚ್ಚವ, ಅರ್ಶನ ಹಚ್ಚವ, ದೀಪ ಬೆಳಗಾವ, ವಿಭೂತಿ ಹಚ್ಚವ. ಘೇಜಾ ದಗಡೀಚ, ಘೇಜಾ ದಗಡೀಚ, ಘೇಜಾ ದಗಡೀಚ ಇದೇ ಅವನ ಬಾಯಿಯೊಳಗ ಮಂತ್ರ ಆಗಿ ಬರ್ಲಿಕ್ಕಿತ್ತು. ಅದರ ಅರ್ಥ ಅವನಿಗೆ ಗೊತ್ತೇ ಇಲ್ಲ. ಘೇಜಾ ದಗಡೀಚ, ಈ ಘೇಜಾ ದಗಡೀಚ ಮಂತ್ರವನ್ನ ಪಂಚಾಕ್ಷರಿ ಮಂತ್ರ ಅಂತ ಹೇಳಿ ತಿಳ್ಕೊಂಡು, ಅಂದ್ರೆ ಪಂಚಾಕ್ಷರಿ ಮಂತ್ರ ಅಂತಂದ್ರೆ ಓಂ ನಮಃ ಶಿವಾಯ ಅನ್ನುವಂಥದ್ದು ಒಂದು ಪಂಚಾಕ್ಷರಿ ಮಂತ್ರ, 5 ಅಕ್ಷರಗಳು. ಆದ್ರೆ ಇಲ್ಲಿ ಘೇಜಾ ದಗಡೀಚ 6 ಅಕ್ಷರಗಳದಾವ. ಇದು ಯಾವ್ದ್ರದ್ದು ಅರಿವಿಲ್ಲ ಪೆದ್ದಣ್ಣಗ. ಅದರ ಮಂತ್ರ ಅದೇ ಮಂತ್ರ ಅಂತ ಹೇಳಿ ಅವ ಪೂಜಾ ಕೈಂಕರ್ಯಗಳನ್ನ ಮಾಡ್ಲಿಕ್ಕತ್ತ. ಅಲ್ಲೇ ಆ ಕಲ್ಲಿನ ಮುಂದೆ ಧ್ಯಾನಾಸಕ್ತನಾಗಿ ಕುಳಿತುಕೊಳ್ಳಕತ್ತ. ಎಷ್ಟು ಧ್ಯಾನದಲ್ಲಿ ಮುಳುಗಿದ ಅಂತಂದ್ರ ಪರಮಾತ್ಮನಲ್ಲಿ ತಾನೇ ಲೀನ ಆದೋ ಏನೋ ಅನ್ನುವಷ್ಟ ರೀತಿಯಲ್ಲಿ ಅಷ್ಟು ಆ ಕಲ್ಲಿನ ಮುಂದೆ ಭಕ್ತಿ ಭಾವವನ್ನ ಮೆರೆದ. ನೋಡ್ರಿ, ಪರಮಾತ್ಮನಿಗೆ ಬೇಕಾಗಿರುವುದು ಭಾಷೆ ಅಲ್ಲ, ಭಾವನೆ. ನಾವು ಯಾವ ಭಾಷೆದೊಳಗೆ ಮಾತಾಡ್ತೀವೋ, ಕನ್ನಡ ಮಾತಾಡ್ತೀವೋ, ಮರಾಠಿ ಮಾತಾಡ್ತೀವೋ, ತೆಲುಗು, ತಮಿಳು, ಕೊಂಕಣಿ, ಮರಾಠಿ, ಗುಜರಾತಿ, ಸಂಸ್ಕೃತ, ಎಷ್ಟು ಭಾಷೆ ರೀ, ಎಷ್ಟು ಭಾಷೆ. ಆದರೆ ಪರಮಾತ್ಮನಿಗೆ ಬೇಕಾಗಿರೋದು ಭಾಷೆ ಅಲ್ಲ, ಭಾವನೆ, ನಿಜ ಭಕ್ತಿ ಭಾವನೆಗಳ ಬೇಕು. ಅವನ ಭಕ್ತಿ ಭಾವಕ್ಕೆ ನೋಡ್ರಿ ಒಂದು ದಿವಸ ಏನಾಯ್ತು ಅಂತಂದ್ರೆ ಪೆದ್ದಣ್ಣ ಪೂಜೆ ಮಾಡ್ಲಿಕ್ಕಿದ್ದ, ಧ್ಯಾನಾಸಕ್ತಾಗಿದ್ದ, ಕಲ್ಲು ಲಿಂಗ ಆಗಿ ಬದಲಾಯ್ತು. ಕಲ್ಲ ಲಿಂಗ ಆಗಿ ಏನು ಬದಲಾಯ್ತು ಅದನ್ನ ನೋಡಿದಂತಹ ಪೆದ್ದಣ್ಣಗ ಅರಿವಾಯ್ತು, ನನ್ನ ಭಕ್ತಿ ಪರಮಾತ್ಮನಿಗೆ ಮುಟ್ಟಿತು ಅಂತ ಹೇಳಿ. ನನ್ನ ಭಕ್ತಿ ಪರಮಾತ್ಮನಿಗೆ ಮುಟ್ಟಿತು ಅನ್ನುವಂತಹದ್ದು ಆ ಪೆದ್ದಣ್ಣನಿಗೆ ಗೊತ್ತಾಯ್ತು. ಈ ವಿಚಾರ ನೋಡ್ರಿ ಆ ಊರಾಗೆಲ್ಲ ಹಬ್ಬಿ ಬಿಡ್ತು.
ಕಂಧಾರದೊಳಗೆಲ್ಲ ಹಬ್ಬಿ ಬಿಡ್ತು. ಕಂಧಾರದೊಳಗೆಲ್ಲ ಹಬ್ಬಿ ಬಿಡ್ತು. ಕಂಧಾರಕ್ಕೆ ಹಬ್ಬಿದ ವಿಚಾರ ಇವರಿಗೆ ಗೊತ್ತಾಗೋದಿಲ್ಲೇನ್ರಿ? ಉರ್ಲಿಂಗ ದೇವನಿಗೆ ಗೊತ್ತಾಗ್ಲಿಲ್ಲ? ಗೊತ್ತಾಯ್ತು. ಉರ್ಲಿಂಗ ದೇವರಿಗೆ ಗೊತ್ತಾದ ನಂತರ ಈ ಪೆದ್ದಣ್ಣನನ್ನ ಕರೆಸಿ ಪೆದ್ದಣ್ಣ, ಈಗ ನೀನು ಸಂಪನ್ನ ಆಯ್ತು. ಈಗ ನಿನಗೆ ಏನಪ್ಪಾ ಅಂತಂದ್ರ ಲಿಂಗ ಧಾರಣೆಯನ್ನ ಮಾಡುವಂತಹ ಕಾಲ ಬಂತು. ನೀನು ಮಾಡಿರುವಂತಹ ಪಾಪ ಕೃತ್ಯಗಳೆಲ್ಲವೂ ಅಳಿದು ಹೋಯ್ತು. ಪುಣ್ಯದ ಮೂಟೆ ನಿನಗೆ ಹೆಗಲ ಮ್ಯಾಗ ಬಂತಪ್ಪ. ಈಗ ನೀನು ಲಿಂಗ ಪೂಜೆ ಮಾಡ್ಲಿಕ್ಕೆ ಯೋಗ್ಯನಾದಂತಹ ವ್ಯಕ್ತಿಯಾದೆ. ಸಾಕ್ಷಾತ್ ಪರಮಾತ್ಮನೇ ನಿನಗ ಒಲದ ನಂತರ ನಾ ಲಿಂಗ ಧಾರಣೆ ಮಾಡೋದೇನಪ್ಪ, ಬಾ ಇಲ್ಲಿ ಮಾಡ್ತೀನಿ ಅಂತ ಹೇಳಿ ಕರೆದು ಅವನಿಗೆ ಎಲ್ಲ ಮಂತ್ರೋಚ್ಚಾರಣೆಗಳನ್ನ ಕಲಿಸಿ ಲಿಂಗ ಪೂಜೆನ ಮಾಡುವಂತ ವಿಧಿವಿಧಾನಗಳನ್ನ ತಿಳಿಸಿ ಲಿಂಗ ಧಾರಣೆಯನ್ನ ಮಾಡಿದ. ಲಿಂಗ ಧಾರಣೆಯನ್ನ ಮಾಡಿದ ನಂತರ ಅವನ ಹೆಸರು ಏನು ಪೆದ್ದಣ್ಣ ಇತ್ತು, ಆ ಪೆದ್ದಣ್ಣನ ಹೆಸರನ್ನ ತೆಗೆದು ಉರಿಲಿಂಗ ಪೆದ್ದಿ ಅಂತ ಹೇಳಿ ಮರು ನಾಮಕರಣವನ್ನ ಮಾಡಿದ್ರು. ಉರಿಲಿಂಗ ದೇವರು ನೋಡ್ರಿ, ಅವರು ಉರಿಲಿಂಗ ದೇವರು, ಶಿಷ್ಯ ಉರಿಲಿಂಗ ಪೆದ್ದಿ. ಉರಿಲಿಂಗ ಪೆದ್ದಿ ಅಂತ ಹೇಳಿ ಯಾಕ ಪೆದ್ದಿ ಅಂತ ಹೇಳಿ ಕರೆದ್ರು ಅಂತಂದ್ರ, ನೋಡ್ರಿ ಬೀಜಾಕ್ಷರ ಮಂತ್ರಗಳು ಗೊತ್ತಿಲ್ಲ ಅಂತಂದ್ರು ಅವ್ರ ಗುರುಗಳ ಏನ್ ಹೇಳಿದ್ರಲ್ಲ ಅದ ಮಂತ್ರದಿಂದ ಪರಮಾತ್ಮನ ಒಲಿಸ್ಕೊಂಡಿದ್ದ. ಅದಕ್ಕೆ ಪೆದ್ದಿ ಅಂತ ಹೇಳಿ ಇದನ್ನ ಮಾಡ್ರಿ ಅವರು, ಉರಿಲಿಂಗ ಪೆದ್ದಿ ಅಂತ ಹೇಳಿ. ಮತ್ತೆ ಇವನ ಹೆಸರು ಪೆದ್ದಣ್ಣನ ಇತ್ತು. ಹೀಗಾಗಿ ಮುಂದೆ ಗುರು ಶಿಷ್ಯರು ಇಬ್ಬರು ಕೂಡ ಲಿಂಗ ಪೂಜೆಯನ್ನ ಮಾಡುವುದು, ಮಠದ ಉಸ್ತುವಾರಿ ನೋಡ್ಕೋದು, ಕಾಯಕದೊಳಗೆ ತೊಡಗುವುದು, ನಾಡನ್ನ ಉದ್ಧಾರ ಮಾಡುವ ಕೆಲಸದೊಳಗೆ ದಿನ ಕಳೀತಾ ಬಂದ್ರು. ಹಿಂಗ ಇವರಿಬ್ಬರು ಆ ಪ್ರದೇಶದೊಳಗೆ ಸಾಕಷ್ಟು ಹೆಸರು ಮಾಡಿರು. ಇದೇ ಕಾಲದಲ್ಲಿ ನಂದರಾಜ ಅನ್ನುವಂಥ ಅರಸ ಆ ಕಂಧಾರ ಪಟ್ಟಣದನ್ನ ಆಳ್ತಿದ್ದ. ಈ ನಂದರಾಜ ಜನರನ್ನ ಉದ್ಧಾರ ಮಾಡ್ಲಿಕ್ಕೆ ಅವನು ಸಾಕಷ್ಟು ಕೆಲಸಗಳನ್ನ ಮಾಡ್ತಿದ್ದ. ಜನರ ಸಲುವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಸ್ಕೊಂಡಿದ್ದ ನಂದರಾಜ. ಅದಕ್ಕೆ ಜನರಿಗಾಗಿ ಒಂದು ದೊಡ್ಡದಾದಂತಹ ಒಂದು ಕೆರೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬಹಳಷ್ಟು ದೊಡ್ಡದಾಗಿ ಆಳವಾಗಿ ಕೆರೆಯನ್ನ ತೆಗೆಸಲಾಕತ್ತಿದ್ದ. ಎಷ್ಟು ಆಳವನ್ನಾಗಿ ತೆಗೆಸಿದ್ದ ಅಂತಂದ್ರೆ ಅದು ಬಾವಿ ರೀತಿನೇ, ದೂರಿಂದ ನೋಡ್ರ ಏನು ಬಾವಿನ ಐತೇನೋ ಅನ್ನೋಂಗ ಅಷ್ಟು ನಡಬರಕ ದೊಡ್ಡ ತೆಗ್ಗ ತೆಗೆಸ್ಬಿಟ್ಟಿದ್ದ. ಸುತ್ತಲೂ ಎಲ್ಲ ಮಣ್ಣು ಎತ್ತರ ಮಾಡಿ ಅದನ್ನ ಕೆರೆ ರೀತಿ ಮಾಡಿದ್ದ. ಅವಾಗ ಬಾವಿ ತೆಗಿಯೋ ಸಂದರ್ಭದೊಳಗೆ ಒಂದು ದೊಡ್ಡ ಕಲ್ಲ ಬಂದ್ಬಿಡ್ತದೆ ಅಡ್ಡ. ಅವಾಗ ಅಲ್ಲಿದ್ದ ಜನ ಏನಂದ್ರು, ಈ ಕಲ್ಲು ತೆಗೆದ್ರೆ ಮಾತ್ರ ನೀರು ಬರ್ಬೋದ್ರಿ ರಾಜಾರ ಅಂತ ಹೇಳಿ, ಅರಸರು ಅಂತ ಹೇಳಿ ಅಲ್ಲಿ ಉಲ್ಲೇಖ ಮಾಡಿದಾಗ ಅಲ್ಲಿದ್ದ ಜನ ಕಲ್ಲು ಹೊಡಿಲಾಕ ಏನು ಬೇಕಾದ ಪ್ರಯತ್ನ ಪಡ್ಲಿಕ್ಕತ್ರು. ಆ ಹಾರಿ, ಗುದ್ದಲಿ, ಸನಿಕಿ, ಪಿಕಾಸಿ ಅಂತ ನಾವೇನು ಕರಿತೀವಲ್ಲ ಅದನ್ನೆಲ್ಲ ತೊಂದು ಕಲ್ಲು ಸರಿಸ್ಬೇಕು, ಹೆಂಗಾದ್ರೂ ಮಾಡಿ ಆ ಕಲ್ಲನ್ನು ತೆಗಿಬೇಕು. ಯಾಕಂದ್ರೆ ಕಲ್ಲು ತೆಗೆದ್ರೆ ನೀರು ಚಿಮ್ಮಿ ಹೊರಗೆ ಬರ್ತೈತಿ, ಈ ಗ್ರಾಮಕ್ಕೆ ನೀರಿನ ಒಂದು ನೆಲೆ ಆಗತೈತಿ ಅಂತ ಹೇಳಿ ಉದ್ದೇಶ ಇತ್ತು. ಸಾಕಷ್ಟು ಅಲ್ಲಿರುವಂತ ಜನರ ಪ್ರಯತ್ನ ಮಾಡ್ರು. ಅಷ್ಟು ದೊಡ್ಡ ಕಲ್ಲನ್ನ ಹೊರಗೆ ತೆಗೆದು ಬಹಳ ಕಠಿಣ ಆಗಿತ್ತು. ಅವಾಗ ಅಲ್ಲಿದ್ದ ಜನ ಏನು ಉಲ್ಲೇಖ ಮಾಡ್ರು, ಇದನ್ನ ನಮ್ಮ ಕೈಲಿ ಅಂತೂ ಮಾಡಕ್ ಆಗೋದಿಲ್ಲ, ಇದನ್ನ ಉರಿಲಿಂಗ ದೇವ ಮತ್ತು ಉರಿಲಿಂಗ ಪೆದ್ದಿ ಗುರು ಶಿಷ್ಯರು ಈ ಕಾರ್ಯ ಮಾಡಿದ್ರೂ ಮಾಡಬಹುದು ಅನ್ನುವಂಥದ್ದನ್ನ ಅಲ್ಲಿ ಜನ ಉಲ್ಲೇಖ ಮಾಡಿದ್ರು. ಅವ್ರಿಗೆ ಬಹಳ ಶಕ್ತಿ ಅದ, ಅವರ ಶಕ್ತಿಯಿಂದ ಮಾತ್ರ ಇದನ್ನ ಕಲ್ಲು ತೆಗಿಲಿಕ್ಕೆ ಸಾಧ್ಯ ಆಕೈತಿ ಅಂತಂದಾಗ ನಂದವಾಡಿಗೆ ಏನ ಆ ರಾಜ ಇದ್ದ, ನಂದರಾಜ ಇದ್ದ, ಕಾಂಧಾರದ ನಂದರಾಜ ಆ ಉರಿಲಿಂಗ ದೇವ ಏನು ಇದ್ದಲ್ಲ, ಉರಿಲಿಂಗ ದೇವ ಮತ್ತು ಉರಿಲಿಂಗ ಪೆದ್ದಿ ಆ ಮಠಕ್ಕೆ ಜನರನ್ನ ಕಳಿಸಿಕೊಟ್ಟ, ಹೋಗಿ ಕರ್ಕೊಂಡು ಬರೋಗ್ರಿ ಮತ್ತ ಅವ್ರಿಬ್ರು ಅಂತ ಹೇಳಿ. ಅವಾಗ ಮಠಕ್ಕೆ ಜನ ಬಂತು. ಇದೆಲ್ಲ ಸೂಕ್ಷ್ಮವಾಗಿ ಗ್ರಹಿಸಿಕೊಂಡಿದ್ರು, ಗುರು ಶಿಷ್ಯರಿಬ್ರು ಗ್ರಹಿಸಿಕೊಂಡಿದ್ರು. ಅವಾಗ ಜನ ಬಂದು, ಅಪಾರ ಹಿಂಗಾಗೈತಿ, ಮತ್ತು ದೊಡ್ಡ ಕಲ್ಲು ಒಂದು ಅಡ್ಡ ಬಂದ್ಬಿಟ್ಟೈತಿ, ನೀವು ಅದನ್ನ ಹೆಂಗಾರೆ ಮಾಡಿ ಸಮಸ್ಯೆಯಿಂದ ನಮ್ಮನ್ನು ಮುಕ್ತ ಮಾಡ್ರಿ, ಜನರಿಗೆ ನೀರಿನ ಅವಶ್ಯಕತೆ ಬಹಳದ, ನಿಮ್ಮ ಸಹಾಯ ಬೇಕು ಅಂತ ಹೇಳಿ ಬೇಡ್ಕೊಲಿಕ್ಕತ್ರು. ಆಯ್ತು ಅಂತ ಹೇಳಿ ಉರ್ಲಿಂಗ ದೇವರು ಏನ್ ಮಾಡ್ರು, ನಾನು ಬರೋದೇನು ಅವಶ್ಯಕತೆ ಇಲ್ಲ, ನನ್ನ ಶಿಷ್ಯ ಅದಾನೆ, ಅವನು ಕರ್ಕೊಂಡೋಗ್ರಿ,
ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾನು ಅಂಥೇಳಿ ಶಿಷ್ಯನನ್ನು ಕಳಿಸ್ಕೊಟ್ರು. ಅಂದ್ರೆ ಉರಿಲಿಂಗ ಪೆದ್ದಿ ಹೋದ್ರು. ಉರಿಲಿಂಗ ಪೆದ್ದಿ ಆ ಏನ ದೊಡ್ಡ ತೆಗಿತಲ್ರಿ ಅದ್ರ ಮ್ಯಾಗ ನಿಂತರು, ನೋಡ್ಲಿಕ್ಕತ್ರು. ಎಷ್ಟು ದೊಡ್ಡದಾದ ಬಂಡೆಗಲ್ಲು, ಇಡೀ ಏನು ನೀರಿನ ಸೆಲೆ ಐತಲ್ಲ ಆ ಕಲ್ಲು ಕೆಳಗ ಐತೆ ಅನ್ನೋಂಗ ಗೋಚರ ಆಯ್ತವ್ರಿ. ಇಷ್ಟು ದೊಡ್ಡ ಬಂಡೆಗಲ್ಲು ತೆಗಿಬೇಕಲ್ಲ ಅಂಥೇಳಿ ಅವಾಗ ಎಲ್ಲರೂ ದೂರ ಸರಿರಪ್ಪ ನೀವು ಅಂಥೇಳಿ ದೂರ ಸರಿಸ್ಬಿಟ್ರು. ಆ ನಂದರಾಜನು ಅಲ್ಲೇ ಇದ್ದ. ಜನರೆಲ್ಲ ದೂರ ಸರದ್ ನಿಂತು ಬಿಟ್ರು. ಆವಾಗ ಉರಿಲಿಂಗ ಪೆದ್ದಿ ಏನ್ ಮಾಡಿದ್ರು ಅಂತಂದ್ರ ಭಕ್ತಿಯಿಂದ ಕೈ ಮುಗಿದು ನೋಡ್ರಿ, ಈ ಉರಿಲಿಂಗ ದೇವರು ಉರಿಲಿಂಗ ಪೆದ್ದಿಗೆ ಒಂದು ಮಂತ್ರ ಹೇಳಿದ್ರು, ಘೇಜಾ ದಗಡೀಚ ಅಂತ ಹೇಳಿ. ಆ ಘೇಜಾ ದಗಡೀಚದ ಅಂದು ಘೇ ಒಂದು ಬಿಟ್ಟು ಜಾ ದಗಡೀಚ ಅನ್ನುವಂಥದ್ದು ಒಂದನ್ನ ಉಲ್ಲೇಖ ಮಾಡಿದ್ರು ಉರಿಲಿಂಗ ಪೆದ್ದಿ. ಅವಾಗ ಅವರ ಕೊಳ್ಳಾಗಿ ಇರುವಂತಹ ಲಿಂಗ ಹೋಗಿ ಆ ಬಂಡೆಗಲ್ಲ ಮ್ಯಾಗ ಕುಂತ್ಕೋತ, ಜಾ ದಗಡೀಚ ಅಂದಾಗ ಆ ಬಂಡೆಗಲ್ಲ ಮ್ಯಾಗ ಆ ಲಿಂಗ ಹೋಗಿ ಕುಂತ್ಕೋತ. ಜನರಿಗೆ ವಿಸ್ಮಯ, ಏನಿದು ಬಂಡೆಗಲ್ಲ ಮ್ಯಾಗ ಲಿಂಗ ಬಂದು ಕುಂತಲ್ಲ, ಹೆಂಗಿದು, ಏನು, ಎಂತಹ ಶಕ್ತಿ ಇದು ಅಂತ ಹೇಳಿ ನೋಡ್ಲಿಕ್ಕೆ ಹತ್ತಿದ್ರು. ಈ ಅರ್ಧ ಮಂತ್ರ ಆದ ಬಳಕ ಇನ್ನರ್ಧ ಮಂತ್ರ ಏನಿತ್ತು ನೋಡ್ರಿ, ಸಂಪೂರ್ಣ ಅದು ಒಂದೇ ಶಬ್ದ. ಘೇ ಅನ್ನೋದೊಂದು ಸೇರಿಸ್ಬಿಟ್ರೆ ಅದೊಂದು ಶಬ್ದ, ಮಂತ್ರ ಸಂಪೂರ್ಣ. ಆ ಲಿಂಗ ಅದ್ರ ಮ್ಯಾಗ ಹೋಗಿ ಕುಂತ ನಂತರ ಮತ್ತ ಉರಿಲಿಂಗ ಪೆದ್ದಿಯವ್ರು ಏನ್ ಮಾಡಿದ್ರು, ಘೇಜಾ ದಗಡೀಚ ಅಂದ್ಬಿಟ್ರು. ಘೇಜಾ ದಗಡೀಚ ಅಂದಾಗ ಆ ಲಿಂಗ ಸಮೇತವಾಗಿ ಆ ದೊಡ್ಡ ಬಂಡೆಗಲ್ಲು ಎದ್ದು ಸಿಡದ ಮ್ಯಾಗ ಬಂದು ಬಿತ್ತು. ಸಿಡದ ಮ್ಯಾಗ ಬಂದು ಬಿತ್ತು. ಆ ಕಲ್ಲು ಏನಾದ್ರ ಒಳಗಿಂದ ಸಿಡದತ್ತಲ್ರಿ, ಪ್ರವಾಹದ ರೀತಿಯಲ್ಲಿ ಒಮ್ಮೆ ಚಿಮ್ಮಿ ಮ್ಯಾಗ ನೀರು ಸಿಡದು ಬಂದ್ಬಿಡ್ತು. ನೀರು ಬಂತು, ಹಂಗ ತೆಗ್ಗ ಏನಿತ್ತಲ್ರಿ, ಬಾವಿ ತೆಗೆದದ್ದು ತೆಗ್ಗ ಅದೆಲ್ಲ ತುಂಬ್ಕೋತ ಬರ್ಲಿಕ್ಕಿತ್ತು. ಜನರ ಮುಖದೊಳಗ ಎಷ್ಟು ಸಂತೋಷದ ಭಾವ, ಆನಂದ. ಆ ನಂದರಾಜನು ಕೂಡ ಈ ಉರಿಲಿಂಗ ಪೆದ್ದಿಯ ಆ ಶಕ್ತಿಯನ್ನು ಅರಿತ ಗುರು ಶಿಷ್ಯರು ನೀವು ಸಾಮಾನ್ಯರ ಅಲ್ಲ, ನಿಮ್ಮಂಥವ್ರನ್ನ ಪಡೆದವರು ನಾವೇ ಧನ್ಯರು ಅಂಥೇಳಿ ಎಲ್ಲ ಜನ ಮತ್ತು ರಾಜ ಉರಿಲಿಂಗ ಪೆದ್ದಿಯವರ ಕಾಲ ಮ್ಯಾಗ ಬಿದ್ದ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ಅಲ್ಲಿಂದ ಉರಿಲಿಂಗ ಪೆದ್ದಿಯವರು ಹೊರಟು ಹೋದ್ರು. ಹಿಂಗೆ ಉರಿಲಿಂಗ ಪೆದ್ದಿಯವರು ಉರಿಲಿಂಗ ದೇವರ ಜೊತೆ ಸೇರಿ ಆ ಉರಿಲಿಂಗ ದೇವರ ನಂತರ ಆ ಪೀಠವನ್ನ ಉರಿಲಿಂಗ ಪೆದ್ದಿಯವರು ಆ ಪೀಠವನ್ನ ಅಲಂಕರಿಸಿ ಆ ಮಠವನ್ನ ಮುನ್ನಡೆಸ್ತಾರ. ಅಲ್ಲಿಂದ ಆ ನಿರಂತರವಾಗಿ ಜನರಿಗೆ ತತ್ವದ ಉಪದೇಶವನ್ನ ಮಾಡ್ತಾ ಉರಿಲಿಂಗ ದೇವರ ಇರುವುದರ ಜೊತೆ ಅವರು ಹೋದ ನಂತರ ಪೂಜಾ ಕೈಂಕರ್ಯಗಳನ್ನ ಮಾಡ್ತಾ ಅವರ ಗುರು ಭಕ್ತಿಯನ್ನ ಅನುಭವಿಸ್ತಾ ತಮ್ಮ ಕಾಲ ಕಳೀತಾ ಬಂದ್ರು. ಬರಬರ್ತಾ ನೋಡ್ರಿ, ಉರಿಲಿಂಗ ದೇವರು ಹೋದ ನಂತರ ಉರಿಲಿಂಗ ಪೆದ್ದಿ ಗುರುವಿನ ಹೆಸರನ್ನ ಮತ್ತ ಶರಣದ ತತ್ವಗಳನ್ನ ಆಕಾಶದೆತ್ತರಕ್ಕೆ ಮುಟ್ಟಿಸುವಂತಹ ಕೆಲಸ ಮಾಡ್ತಾರ. ಉರಿಲಿಂಗ ಪೆದ್ದಿಯ ಮಠಗಳು ಈಗ 4 ಇದ್ದು, ಒಂದು ಕಲ್ಯಾಣ ಪಟ್ಟಣದಲ್ಲಿ, ಎರಡನೇದು ಸೇಡಂದಿಂದ 15 ಮೈಲಿಗಳ ದೂರದಲ್ಲಿದೆ, ಮೂರನೇದು ಬಾಲ್ಕಿಯಲ್ಲಿದೆ ಮತ್ತು 4ನೇದು ಬೇವಿನ ಚಿಂಚೊಳ್ಳೆ ಎಂಬುವಂತಹ ಊರಲ್ಲಿದೆ. ಹಿಂಗೆ 4 ಮಠಗಳು ಉರಿಲಿಂಗ ಪೆದ್ದಿಯ ಮಠಗಳಿವ. ಇವೆಲ್ಲವೂ ನಿಜಾಮರ ಆಳ್ವಿಕೆಯಲ್ಲಿ ಇವು ಇದ್ದು ಅಂಥೇಳಿ ಅಂತಾರ. ಅದರ ಜೊತೆ ಅವರ ಸಮಾಧಿಯು ಕೂಡ ಕಲ್ಯಾಣದಲ್ಲಿ ಏನು ಉರಿಲಿಂಗ ಪೆದ್ದಿಯವರ ಮಠ ಇತ್ತು ಅದೇ ಕಲ್ಯಾಣದಲ್ಲಿ ಅವರ ಸಮಾಧಿ ಆಗ್ತೈತಿ. ಉರಿಲಿಂಗ ಪೆದ್ದಿಯು ಅವರ ಗುರುವಾದ ಉರಿಲಿಂಗ ದೇವನು ಇವರಿಬ್ಬರು ಕೂಡಿ ಆ ವೀರಶೈವರಲ್ಲಿ ಆಗಿ ಹೋದಂತಹ ಸಹಸ್ರ ಗಣಗಳಲ್ಲಿ ಇವರು ಅಗ್ರಗಣ್ಯರು ಅಂಥೇಳಿ ಗುರುತಿಸಲ್ಪಟ್ಟಾರ. ಮತ್ತು ಇವರು ಒಂದು ಅರ್ಥದಲ್ಲಿ ಬಸವೇಶ್ವರರು ಇದ್ದ ಕಾಲದಲ್ಲಿ 12ನೇ ಶತಮಾನದಲ್ಲಿ ಇವರು ಕಲ್ಯಾಣಕ್ಕೆ ಬಂದು ಹೋಗಿರಬಹುದು ಅಂಥೇಳಿ ಉಲ್ಲೇಖ ಅದ. ಆದರೆ ನಿಖರವಾಗಿ ಗ್ರಂಥದಲ್ಲಿಯೂ ಕೂಡ ಇಲ್ಲ. ಬಂದು ಹೋಗಿರಬಹುದು. ಅದೇ ಕಾರಣಕ್ಕಾಗಿಯೇ ಬಹುಶಃ ಕಲ್ಯಾಣದಲ್ಲಿ ಅವರ ಸಮಾಧಿ ಇರಬಹುದು ಅಂಥೇಳಿ ಇಲ್ಲಿಯೂ ಕೂಡ ಅಷ್ಟೇ ಕೊಟ್ಟಿದ್ದಾರೆ. ಎಂತಹ ಶ್ರೇಷ್ಠ ಶರಣರು
ನಮ್ಮ ಭೂಮಿ ಮ್ಯಾಗ ಆಗಿ ಹೋಗ್ಯಾರ ಅನ್ನೋದಕ್ಕೆ ಗುರು ಶಿಷ್ಯರೇ ಇವರು ನಿದರ್ಶನ. ಇಂತಹ ಶರಣರ ಲೀಲೆಗಳನ್ನ ನಾನು ಸಾಕಷ್ಟು ನಿಮಗೆ ಹೇಳ್ತೀನಿ. ಆ ಎಲ್ಲ ಲೀಲೆಗಳು ನಿಮಗೆ ಗೊತ್ತಾಗಬೇಕಂದ್ರೆ ಈಗಲೇ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಟ್ರಂದ್ರೆ ಆ ಎಲ್ಲ ಕಥೆಗಳು ನಿಮ್ಗೆ ಗೊತ್ತಾಗ್ತಾ ಹೋಗ್ತಾವ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.